ಕೋಗಿಲು ನಿರಾಶ್ರಿತರಿಗೆ ಸರ್ಕಾರ ಯುಗಾದಿ ಮತ್ತು ರಂಜಾನ್ನ ಗಿಫ್ಟ್ ಕೊಟ್ಟಿದೆ. ತೀವ್ರವಾದಂತ ವಿವಾದಕ್ಕೆ ಕಾರಣವಾಗಿತ್ತು. ಕೋಗಿಲು ನಿರಾಶ್ರಿತರಿಗೆ ಮನೆಗಳನ್ನು ಕೊಡುವಂತ ವಿಚಾರ. ಇದೀಗ ಒತ್ತುವರಿ ತೆರವಿನ ಬಳಿಕ ನಿರಾಶ್ರಿತರಿಗೆ ಕೊನೆಗೂ ನಿವೇಶನ ಭಾಗ್ಯ ಲಭ್ಯ ಆಗಿದೆ. ನಿರಾಶ್ರಿತರಿಗೆ ಹಕ್ಕು ಪತ್ರವನ್ನ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿತರಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ಗೆ ಈ ಸಂದರ್ಭ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ವಿಕಾಸಸೌಧದಲ್ಲಿ ಅರ್ಹರಿಗೆ ಇಬ್ಬರು ಸಚಿವರು ನಿವೇಶನ ಪತ್ರ ಕೊಟ್ಟಿದ್ದಾರೆ. ಈ ಕೋಗಿಲು ನಿರಾಶ್ರಿತರು ಅಂತ ಹೇಳಿ 165 ಮಂದಿ ಗುರುತುಪಟ್ಟಿದ್ರು, ಸಂತ್ರಸ್ತರು ಅಂತ ಗುರುತಿಸಲಾಗಿತ್ತು. ಆ ಬಳಿಕ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ 61 ಮಂದಿ ಮಾತ್ರ ಅರ್ಹರು ಅಂತ ಹೇಳಿ ಗೊತ್ತಾಯಿತು. ಒಂದಷ್ಟು ಕ್ರೈಟೀರಿಯಾಗಳನ್ನೆಲ್ಲ ಸ್ಕ್ರೂಟಿನಿ ಮಾಡಿದಂಥ ಸಂದರ್ಭದಲ್ಲಿ 61 ಮಂದಿ ಮಾತ್ರ ಅರ್ಹರು ಅಂತ ಗೊತ್ತಾಯಿತು. ಇದೀಗ ಅದರಲ್ಲಿ 12 ಮಂದಿಗೆ ನಿವೇಶನದ ಹಕ್ಕು ಪತ್ರವನ್ನು ಸಚಿವರು ವಿತರಿಸಿದ್ದಾರೆ. ಬಹಳಷ್ಟು ಜನ ಅಲ್ಲಿ ವಾಸವೇ ಇರಲಿಲ್ಲ, ಅನೇಕ ವರ್ಷಗಳಿಂದ ಈಗೀಗ ಬಂದಿದ್ದಾರೆ ಅನ್ನುವಂಥದ್ದೆಲ್ಲ ಕೇಳಿಬಂದಿತ್ತು. ಎಲ್ಲವನ್ನೂ ಸರ್ಕಾರ ಕೂಲಂಕುಷವಾಗಿ ಪರಿಶೀಲಿಸಿ ಈಗ ಕೊನೆಗೂ ಅರ್ಹರಿಗೆ ಮಾತ್ರ ನಿವೇಶನ ಅಂಥೇಳಿ 61 ಜನರನ್ನ ಗುರುತಿಸಿತ್ತು. ಅದರಲ್ಲಿ 12 ಮಂದಿಗೆ ಹಕ್ಕು ಪತ್ರವನ್ನು ಸಚಿವರು ವಿತರಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ಗೊಂದಲದ ಗೂಡಾಗಿತ್ತು. ಬಹಳಷ್ಟು ಜನ ನಾವು ಫಲಾನುಭವಿಗಳು, ನಮಗೂ ನಿವೇಶನ ಬೇಕು ಅಂತೆಲ್ಲ ಬಂದಿದ್ರು. ವ್ಯಾಪಕವಾದಂಥ ಆಕ್ರೋಶ, ಟೀಕೆ ಬಿಜೆಪಿಯಿಂದ ವ್ಯಕ್ತವಾಗಿತ್ತು. ಸೊ ಫೈನಲಿ 61 ಮಂದಿ ಅರ್ಹರು ಅಂತ ಸರ್ಕಾರ ಡಿಸೈಡ್ ಮಾಡಿತು. ಈಗ 12 ಮಂದಿಗೆ ಹಕ್ಕುಪತ್ರ ವಿತರಿಸಿದ್ದಾರೆ. ಉಳಿದವ್ರ ಕತೆ ಏನು, ಮತ್ತೆ ಈ 61 ಜನ ಹೆಂಗ್ ಫೈನಲ್ ಮಾಡಿದ್ದು, ಯಾವ ಕ್ರೈಟೀರಿಯಾ ಮೇಲೆ? ಪ್ರಜ್ವಲ, ಈಗ ಒಟ್ಟಾರೆಯಾಗಿ ಕೋಗಿಲು ಸಂತ್ರಸ್ತರ ವಿಚಾರ ದೊಡ್ಡ ಮಟ್ಟಕ್ಕೆ ರಾಜಕೀಯ ಕೆಸರಿಚಾಟಕ್ಕೆ ಕಾರಣ ಆಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿಗ ಇಲ್ಲ ಕೇರಳ ಕಡೆಯಿಂದ ಒತ್ತಡ ಬಂದಿತ್ತು ಅನ್ನೋದು ಸ್ಪಷ್ಟವಾಗಿತ್ತು. ಹೀಗಾಗಿ ವಿಪಕ್ಷಗಳೆಲ್ಲವೂ ಕೂಡ ಹೋರಾಟ ಮಾಡಿದ್ರು. ಯಾಕಂದ್ರೆ ಬಾಂಗ್ಲಾ ನಿವಾಸಿಗಳು ಅಲ್ಲಿ ಟೆಂಟ್ ಹಾಕೊಂಡಿದ್ರು, ಅವ್ರಿಗೆ ಯಾಕೆ ನೀವು ಮನೆಗಳನ್ನು ಕೊಡಬೇಕು ಅಂತೇಳಿ ಆಕ್ಷೇಪನೆ ಎತ್ತಿದ್ರು. ಆದ್ರೆ ಸರ್ಕಾರ ಫೈನಲ್, ಯಾಕಂದ್ರೆ 165 ಜನ ಸಂತ್ರಸ್ತರು ಅಂತ ಹೇಳಿ ಐಡೆಂಟಿಫೈ ಮಾಡಲಾಯಿತು. ಆದ್ರೆ ಆ ಸಂತ್ರಸ್ತರ ಅಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಸ್ಥಳೀಯರಷ್ಟಿದ್ರು, ಹೊರಗಿನಿಂದ ಬಂದವರಷ್ಟಿದ್ರು, ಬಾಂಗ್ಲಾ ನಿವಾಸಿಗಳು ಇಷ್ಟಿದ್ರು, ಎಲ್ಲವನ್ನು ಕೂಡ ಐಡೆಂಟಿಫೈ ಮಾಡೋದ್ ಕೆಲಸವನ್ನು ಮಾಡಲಾಗಿತ್ತು. ಹೀಗಾಗಿ ಎರಡೆರಡು, ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಬಿಬಿಎಂಪಿ ಕಡೆಯಿಂದ, ಮತ್ತೊಂದು ಜಿಲ್ಲಾಧಿಕಾರಿ ಅಂದ್ರೆ ಕಂದಾಯ ಇಲಾಖೆ ಕಡೆಯಿಂದ ಒಂದಿಷ್ಟು ದಾಖಲೆಗಳನ್ನು ತರಿಸಿಕೊಂಡು ಅಲ್ಲಿನ ನಿಜವಾದ ಸಂತ್ರಸ್ತರು ಎಷ್ಟಿದೆ ಅನ್ನಿದ್ದಾರೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಯಿತು. ಅದೇ ರೀತಿಯಾಗಿ ಅಂತರ್ ರಾಜ್ಯದಲ್ಲಿ ಯಾರಾದ್ರೂ ಬೇರೆ ರಾಜ್ಯಗಳಿಂದ ಬಂದವರಿದ್ರೆ ಅವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ವಿಚಾರವನ್ನ ಮನಗಂಡು ಒಟ್ಟಾರೆ ಇದೆಲ್ಲಾ ಕ್ರೈಟೀರಿಯಾಗಳು ಬಳಸ್ಕೊಂಡು 65 ಜನರನ್ನ ಸಂತ್ರಸ್ತರು ಅಂತೇಳಿ, ಅರ್ಹ ಸಂತ್ರಸ್ತರು ಅಂತೇಳಿ ಗುರುತಿಸಲಾಯಿತು. ಅಲ್ಲಿಗ 12 ಜನಕ್ಕೆ ಮಾತ್ರ ಈಗ ಹಕ್ಕುಪತ್ರವನ್ನ ವಿತರಣೆ ಮಾಡಲಾಗಿದೆ. ಇನ್ ಕೆಲವೇ ದಿನಗಳಲ್ಲಿ 65 ಜನಕ್ಕೂ ಕೂಡ ಹಕ್ಕುಪತ್ರವನ್ನ ವಿತರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಇವತ್ತು ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಈ ಒಂದು ಹಕ್ಕುಪತ್ರ ವಿತರಣೆಯನ್ನು ಇವತ್ತು ಮಾಡಲಾಗಿದೆ. ಪ್ರಜ್ವಲ. ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒತ್ತುವರಿ ತೆರವಿನ ಬಳಿಕ ಕೋಗಿಲು ನಿರಾಶ್ರಿತರಿಗೆ ನಿವೇಶನ ಭಾಗ್ಯ ಸಿಕ್ಕಿರೋದು. ನಿರಾಶ್ರಿತರಿಗೆ ಇವತ್ತು ಹಕ್ಕು ಪತ್ರವನ್ನ ವಿತರಿಸಿದ್ದಾರೆ ಕಂದಾಯ ಸಚಿವರು ಮತ್ತು ವಸತಿ ಸಚಿವರು ಜಂಟಿಯಾಗಿ.